ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ದಿನ ನಾನು ಲಾಪ್ಸಿ ಗುಜರಾತಿಯ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಲಾಪ್ಸಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಬಹಳ ಟೇಸ್ಟಿಯಾಗಿರ್ತೈತಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಗೋಧಿ ಹುಗ್ಗಿ ಅಂತ ಹೇಳ್ತಾರಲ್ಲ, ಅದೇ ಮೆಥಡ್ನೊಳಗನ ಮಾಡೋದು. ಆದರೆ ಸ್ವಲ್ಪ ಚೇಂಜ್ ಐತೆ ಅಷ್ಟೇ. ರುಚಿ ಒಂದು ಸ್ವಲ್ಪ ಬದಲಾವಣೆ ಅಂತ ಅನಿಸ್ತೈತಿ. ಮತ್ತು ನಾವು ಇಲ್ಲಿ ಗೋಧಿ ನುಚ್ಚನ್ನು ಬಳಸ್ತೀವಿ. 1 ಕಪ್ನಷ್ಟು ಗೋಧಿ ನುಚ್ಚನ್ನ ತೊಗೊಂಡಿನಿ. ಅದಕ್ಕೆ 1 ಅಥವಾ 2 ಚಮಚದಷ್ಟು ತುಪ್ಪನ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊಳ್ರಿ. ಈ ಒಂದು ಗೋಧಿ ನುಚ್ಚು ಐತಲ್ಲ, ಅದು ಎಲ್ಲ ಸ್ವಲ್ಪ ಬೆಳ್ಳಗಾಗ್ತೈತಿ, ಅಂದ್ರೆ ಅರಳು ಥರ ಅಳ್ದಂಗೆ ಆಗ್ತೈತಿ. ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕು. ಚೆಂದಾಗಿ ಹುರ್ಕೊಂಡ್ರೆ ಈ ಒಂದು ಲಾಪ್ಸಿ ಕೂಡ ಬಹಳ ರುಚಿ ಅಂತ ಅನಿಸ್ತೈತಿ. ಇದನ್ನು ಒಂದು ಸುಮಾರು 3 ರಿಂದ 4 ನಿಮಿಷದವರೆಗೂ ಒಂದು ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊಳತ್ತೆ ನೋಡ್ರಿ. ಇದನ್ನು ಚೆಂದಾಗಿ ಫ್ರೈ ಮಾಡ್ಕೊಂಡಿಂದ ಒಂದು ಸೈಡು ಎತ್ತಿಟ್ಟು ಕುಕ್ಕರ್ನಾಗ ನಾವು ಇದನ್ನ ಬೇಯಿಸ್ಕೋಬೇಕು. ಯಾಕಂತಂದ್ರೆ ಇದು ಗೋಧಿ ನುಚ್ಚು ತೊಗೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರ್ತೈತಿ. ಅದಕ್ಕೆ ಸಲುವಾಗಿ ನಾವು ಇದನ್ನ ಕುಕ್ಕರ್ನಾಗನ ಬೇಯಿಸ್ಕೋಬೇಕು. ಈ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಇದು ಭಾಳ ಟೈಮ್ ಹಿಡಿತೈತಿ. ಹೀಗಾಗಿ ನಾನಿಲ್ಲಿ ಕುಕ್ಕರ್ನಾಗ ಇದನ್ನ ಬೇಯಿಸ್ಕೊಳಕತ್ತೀನಿ. ಈಗ ನಮ್ಮ ಉತ್ತರ ಕರ್ನಾಟಕದೊಳಗೆ ಗೋಧಿ ಹುಗ್ಗಿ ಅಂದ್ರೆ ನಾವೇನು ಮಾಡ್ತೀವಿ ಅಂದರೆ, ಪಾಲಿಷ್ ಮಾಡಿರುವಂತಹ ಗೋಧಿನ ತೊಗೊಂಡು ಅದನ್ನು ಒಂದು ಸ್ವಲ್ಪ ತರಿಯಾಗಿ ರುಬ್ಬಿ ಹಾಲನ್ನ ಸಪ್ರೇಟ್ ಮಾಡಿಕೊಂಡು ನುಚ್ಚನ್ನ ಬೇಯಿಸಿ ರುಬ್ಬಿರುವಂತಹ ಒಂದು ನುಚ್ಚನ್ನ ಬೇಯಿಸಿ ಆನಂತರ ಅದನ್ನ ಹಾಲು ಬೆಲ್ಲ ಅದನ್ನೆಲ್ಲ ಹಾಕಿ ನಾವು ಮಾಡ್ತೀವಿ. ಆದರೆ ಇದು ಆ ಥರ ಏನಲ್ಲ, ಗೋಧಿ ನುಚ್ಚನ್ನ ಹುರಿದು ನಾವು ಮಾಡುವಂಥದ್ದು. ಈಗ ನಾನಿಲ್ಲಿ 1 ಕಪ್ಪು ಗೋಧಿ ನುಚ್ಚಿಗೆ 3 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ನಾಗ ಇದನ್ನು ಬೇಯಿಸ್ಕೊಳ್ತೇನೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಹುರಿದಿಟ್ಕೊಂಡಿರುವಂತಹ ಗೋಧಿ ನುಚ್ಚನ್ನ ಹಾಕ್ಕೊಳ್ರಿ. 4 ರಿಂದ 5 ಸೀಟಿ ಕೂಗಿಸ್ಕೊಳ್ರಿ. ನೀರು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಒಂಚೂರು ಗಟ್ಟಿ ಬೇಕಂತಂದ್ರೆ, ಈ ಲಾಪ್ಸಿ ಅಂತಂದ್ರೆ ಒಂಚೂರು ಗಟ್ಟಿನೇ ಆಗಿರ್ತೈತಿ. ಅದ್ರ ಸಲುವಾಗಿ ನಾನಿಲ್ಲಿ 1 ಅಳತೆಗೆ 3ರಷ್ಟು ನೀರನ್ನ ಹಾಕ್ಕೊಂಡೀನಿ. ಈಗ ಕುದೀತಿರ್ಬೇಕಾದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು 4 ರಿಂದ 5 ಸೀಟಿನ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಆದಮೇಲೆ ಕೂಲ್ ಆದಮೇಲೆ ನಾವು ಇದನ್ನ ತೆಗೆದು ನೋಡಿದಾಗ ಈ ರೀತಿ ಬೆಂದೈತೆ ನೋಡ್ರಿ. ಸರಿಯಾಗಿ ಬೆಂದೈತೆ. ಒಂಚೂರು ಜಾಸ್ತಿನ ಬೇಯಿಸ್ಕೊಳ್ಬೇಕಾಗ್ತೈತೆ. ಇನ್ನೊಂದು ಸ್ವಲ್ಪ ನೀರಿನ ಅಂಶ ಐತಿ, ಇರಲಿ. ಅದನ್ನು ಏನು ಹುರಿದಿಟ್ಕೊಂಡಿದ್ನೆಲ್ಲ ಅದ ಒಂದು ಗೋಧಿ ನುಚ್ಚಿನ ಬಾಣಲಿಗೆ ಹಾಕ್ಕೊಳ್ತೀನಿ, ಪಾತ್ರೆಗೆ ಹಾಕ್ಕೊಂಡು ಇದನ್ನ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೀನಿ. ಒಂಚೂರು ಚಮಚದಿಂದನೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂಚೂರು ಬೇಯಿಸ್ಕೊಳಕಿಟ್ಟೀನಿ. ಇದಕ್ಕೆ ನಾನು 1 ಕಪ್ಪು ಗೋಧಿ ನುಚ್ಚಿಗೆ 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಿದ್ರೂ ಇನ್ನೊಂದು ಚೂರು ಬೆಲ್ಲನ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ ಅಳತೆಗೆ 1 ಕಪ್ನಷ್ಟು ಹಾಕ್ಕೊಂಡೀನಿ. ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗಿದ ಮೇಲೆ ಆ ನುಚ್ಚು ಜೊತೆ ಹೊಂದ್ಕೊಂಡ ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಯಾಲಕ್ಕಿ ಮತ್ತು ಜಾಜಿಕಾಯಿ, ಶುಂಠಿ, ಒಣ ಶುಂಠಿ, ಇವು 3ನ್ನು ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1 ರಿಂದ 1.5 ಚಮಚದಷ್ಟು ಹಾಕ್ಕೊಳ್ತೇನೆ. ಗೋಧಿ ನುಚ್ಚಿಗೆ ಈ ಒಂದು ಯಾಲಕ್ಕಿ ಮತ್ತು ಶುಂಠಿ ಫ್ಲೇವರ್ ಮಸ್ತ್ ರುಚಿ ಅನ್ನಿಸ್ತೈತಿ. ಇದು ಸರಿಯಾಗಿ ಒಂದು 6 ರಿಂದ 7 ನಿಮಿಷದವರೆಗೂ ಸಣ್ಣ ಉರಿ ಒಳಗೆ ಮತ್ತು ಬೆಲ್ಲದ ಹಾಕಿಂದ ಕುದಿಸ್ಕೊಳ್ತೀನಿ. ನೋಡ್ರಿ, ಒಂಚೂರು ಗಟ್ಟಿ ಅಂತ ಅನಿಸ್ತೈತಿ. ಈಗ ಒಂದು ಒಗ್ಗರಣೆ ಬಟ್ಲಿಗೆ 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಒಣ ಕೊಬ್ಬರಿ, ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತೀನಿ. ಒಣ ಕೊಬ್ಬರಿ ಚೂರು ಹಾಕೋದ್ರಿಂದ ಟೇಸ್ಟ್ ಚಲೋ ಅಂತ ಅನಿಸ್ತೈತಿ. ಒಂಚೂರು ಫ್ರೈ ಮಾಡಿಕೊಂಡು ಈ ಒಂದು ಗೋಧಿ ನುಚ್ಚಿಗೆ ಹಾಕಿದ್ರೆ ಲಾಪ್ಸಿ ರೆಡಿ ಆಯ್ತು ನೋಡ್ರಿ. ಬಹಳ ಅಂದ್ರೆ ಬಹಳ ಟೇಸ್ಟಿಯಾಗಿರ್ತೈತಿ. ನಮ್ಮ ಒಂದು ಉತ್ತರ ಕರ್ನಾಟಕದ ಶೈಲಿ ಒಳಗನ ಈ ಒಂದು ಗೋಧಿ ಹುಗ್ಗಿ ಥರನ ಟೇಸ್ಟ್ ಕೊಡುವಂತಹ ಅದು ಲಾಪ್ಸಿ. ಒಂದು ಸ್ವಲ್ಪ ರುಚಿ ಒಳಗೆ ಬದಲಾವಣೆ, ಅದು ಬಿಟ್ಟರೆ ಸ್ವಲ್ಪ ನೋಡೋದಕ್ಕೆ ಗೋಧಿ ಹುಗ್ಗಿ ಥರನ ಕಾಣಿಸ್ತೈತಿ. ನೀವು ಮನೆ ಒಳಗೆ ಟ್ರೈ ಮಾಡಿರಿ. ಏನಾರ ಒಂದು ಸ್ಪೆಷಲ್ ಹಬ್ಬ ಅಂತ ಬಂದಾಗ ಈ ಒಂದು ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್, ಮತ್ತು ಟೇಸ್ಟ್ ಅಂತೂ ಬಹಳ ಮಸ್ತ್ ಟೇಸ್ಟಿಯಾಗಿರ್ತೈತಿ. ನಿಮಗೂ ಕೂಡ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.